ಹಾಯ್ ಆಂಟಿ. ಆಂಟಿ ಟಿಫನ್ ಆಯ್ತಾ ಆಂಟಿ? ಹೋಟ್ಲ್ ಆಂಟಿ ಟಿಫನ್ ಗೆನ ಬರ. ಸರ್ ಅಲ್ಲಿ ಸೀಟ್ ಖಾಲಿ ಇದೆ, ಹೋಗ್ ಕೂತ್ಕೊಳ್ಳಿ. ಅವಳ ಗಂಡ ಸುಮ್ಮನಿದ್ರೆ ಇವ್ನು ಸುಮ್ಮನಿರಲ್ಲ ಕಣ. ಯಾವಾಗ ನೋಡಿ ಅಡ್ಡ ಬರ್ತಾನ ಕಣ. ಏನು ಮಾಡಕ್ಕಾಗಲ್ಲ ಬಿಡ ಚಿಕ್ಕ ಹುಡುಗ. ಬಾಳ ಹಚ್ಕೊಂಡ್ಬಿಟ್ಟಾನ ಕಣ. ಯಾಕೋ ಬಿಸ್ಲಿ ಇತ್ತೀಚೆಗೆ ಯಾಕೋ ಜಾಸ್ತಿ ಆಯ್ತು ನಿಂದು. ಏನು ಏನ್ ಜಾಸ್ತಿ ಆಯ್ತು? ಓನರ್ ಮನೆಗೆಲ್ಲ ನೋಡಿತ್ಯಂತೆ. ಯಾಕೆ ನಾನ್ ಗಂಡ್ಸಲ್ವಾ? ನನ್ನ ಮಗನೇ ಚೋಟ್ ಉದ್ದ ಇದೆಯಾ? ಎಗರ್ ಸ್ವದ್ದ ಅಂದ್ರೆ ಕಾದಿರೋ ಬಾಂಡ್ಲಿಗೆ ಹೋಗ್ಬಿಟ್ಬಿಟ್ಟು ಫ್ರೈ ಆಗ್ಬಿಡ್ಬೇಕು. ಬೆಳಗ್ಗೆ ಶುರು ಆಯ್ತು ನಿಮ್ ತರಲ್ಲ. ಅಲ್ಲ ಕಣ, ಇತ್ತಿತ್ಲ ಬಾಳ ಹಚ್ಕೊಂಡ್ಬಿಟ್ಟ ನೀ ನನ್ನ ಮಗ. ಇಷ್ಟಿದ ಎಷ್ಟು ಮಾತಾಡ್ಕೊಂಡು ಗೊತ್ತಾ ಇವನ? ಯೋ ಯಾವನಾರು ಬಂದ್ರೆ ಇಲ್ಲಿ ಬರ್ತಾ ಬರ್ತಾ ಯಾಕೋ ನಮಗ್ ಮರ್ಯಾದನೆ ಇಲ್ದಂಗ ಆಯ್ತು ಇಲ್ಲಿ. ಮೈದಾರ ಯಾಕೆ ಪರ್ಮನೆಂಟ್ ನಿಮ್ಮ ಹೋಟ್ಲಿಗೆ ಬರ್ತೀವಿ ಅಂತ ಏನ್ ಕೇರ್ಲೆಸ್? ನಾವು ಬರೋದ್ ನಿಲ್ಸ್ಬಿಟ್ರೆ ಅಷ್ಟೇ. ಆಮೇಲೆ ನೊಣ ಹೊಡಿಬೇಕು. ನಮಸ್ಕಾರ. ಏನಿದೆ ನೊಣ ಓಡಿಸ್ದೆ. ಇದ್ಕಿದ್ದಾಗೆ 3 ಜನ ರಜಾ ಹಾಕ್ಬಿಟ್ಟಿದ್ದಾರೆ. ತುಂಬಾ ತೊಂದರೆ ಆಗ್ಬಿಡ್ತು. ಏನ್ ಬೇಕಾಗಿತ್ತು? ಪುಳಿಯೋಗ್ರೆ. ಯಾವ್ದಾರ ದೇವಸ್ಥಾನಕ್ಕೆ ಹೋಗಿ ಪುಕ್ಷಟೆ ಸಿಗುತ್ತೆ. ಏನೇನಿದೆ? ಎಲ್ಲ ಇದೆ. ಹುಡುಗಿರು ಏನು ಅದು ಡೀಟೇಲ್ ಆಗಿ ಏನೇನಿದೆ ಹೇಳಿ ಎಂದೆ. ಮಸಾಲೆ ದೋಸೆ, ಬೆಣ್ಣೆ ದೋಸೆ, ಸಾಗು ದೋಸೆ, ಸೆಟ್ ದೋಸೆ, ರವೆ ದೋಸೆ, ಇಡ್ಲಿ, ವಡೆ, ಚೌಚೌಬಾತ್, ಕಾಫಿ, ಟೀ, ಬೋರ್ನ್ವಿಟಾ. 1275 ರೂಪಾಯಿ ನಿಮ್ಮದು ಬಾಕಿ. ಹೇಳ್ಕೊಂಡ್ರೆ ಬೇಡ, ಅದ್ ನಿನಗೆ ಹೇಳ್ತಾ ಇರೋದು. ನಿನಗೂ ಸೇರ್ಸೆ ಹೇಳಿದ್ದು. ಯು ಮೀನ್ ಮೈನಾ? ನೀವು ಕ್ರೆಡಿಟ್ ಕಾರ್ಡ್ ತಗೊಂತೀರಾ? ಒಂದ್ ಪೋಸ್ಟ್ ಕಾರ್ಡ್ಗೆ ನಿಮ್ಮ ಹತ್ರ ಗತಿ ಇಲ್ಲ. ತಂದೇನೋ ತಿಂಡಿ? ತಂದೆ ಯಜಮಾನ್ರೆ. ಏನ್ ಮಾಡ್ತಿದ್ದೆ ಅಲ್ಲಿ? ಏನೇ ಇದ್ರು ನಮ್ಮ ಮೈಲಾರಣ ನಮ್ಮ ತಂದೆ ತರ ನೋಡ್ಕೋತಾರ. ಹೌದಪ್ಪ, ನಾನು ನಿಮ್ ತಂದೆ ತರ, ನೀವು ನನ್ನ ಮಕ್ಳ ತರ. ನನ್ ಮಕ್ಳ. ಏಯ್ ಇವ್ರು ಎಕ್ಸ್ಟ್ರಾ ಸಾಂಬಾರ್ ಕೇಳಿದ್ರೆ ಕೊಡ್ಬೇಡ ಕಣ, ನೀರ್ ಕೊಡು. ಅಬ್ಬೆ ಪರಿ ನನ್ ಮಕ್ಳು. ಎಲ್ಲಿ ನಿನ್ನೆ ರಾತ್ರಿ ಪತ್ತೆನೇ ಇಲ್ಲ ಊಟಕ್ಕೆ. ದಿವಸ ನೀನ್ ಹೋಟೆಲ್ ಪುಳಿಚಾರ್ ತಿಂದು ಸಾಕಾಗಿತ್ತು, ಅದಕ್ಕೆ ನೆನ್ನೆ ಅಶೋಕ ಹೋಟೆಲ್ ಪಾರ್ಟಿ ಮಾಡಿದ್ವಿ. ಓ ಈ ಮುಖಕ್ಕೆ ಅಶೋಕ ಹೋಟ್ಲು ಬೇರೆ. ಹಲೋ, ಓ ಇದು ನಾಯ್ಡು ಹೋಟ್ಲ್ ಅಲ್ಲ ರೀ, ಮೈಲಾರಿ ಹೋಟ್ಲು, ಪ್ಯೂರ್ ವೆಜಿಟೇರಿಯನ್. ನಾಯ್ಡು ಹೋಟ್ಲಿಂದಲೇ ನಾ ಮಾತಾಡ್ತಿರೋದು. 4 ಜನ ಇದ್ರ, ನನ್ನ ಹೆಸರು ಹೇಳಿದ್ರ? ಅರೆ ಅದಲ್ಲೊಬ್ಬ ನಾಮ ಹಾಕೊಂಡಿದ್ದಾನ. ಚಿಕನ್ನು, ಮಟನ್ನು, ಬೋಟಿ ಎಲ್ಲ ತಿಂದ್ರ? ಅಯ್ಯೋ ಬಿಸ್ಕಿಟ್ ಕುಡಿದ್ರೇನ್ರಿ? ಮಕ್ಕಳ ಅಷ್ಟೊಂದು ಬಿಲ್ ಆಗಿ ಹೋಗಿದ್ಯಾ? ನನಗೇನ್ ಸಂಬಂಧ ಅದಕ್ಕೆ? ಅವ್ರು ತಿಂದ್ರೆ ನಾನೇ ಯಾಕ್ರಿ ಕೊಡ್ಬೇಕು? ಇದೊಳ್ಳೆ ಅಂದ್ರೆ ನನ್ ಸಂಬಂಧಿಕರು ಅಂದ್ರ? ನಿಮ್ಮನ್ನಲ್ರಿ, ನೀವು ಫೋನ್ ಕಲ್ಗಿಡ್ರಿ. ಇದೊಳ್ಳೆ ಕತೆ ಆಯ್ತು. ಕಳ್ಳನ ಮಕ್ಕಳು ಇಲ್ಲಿ ಬಾಕಿ ಇಡೋದಲ್ದೆ ನನ್ನ ಹೆಸರಿನಲ್ಲಿ ಊರಲ್ಲೆಲ್ಲ ಬಾಕಿ ಇಡ್ತಾರಲ್ಲಪ್ಪ. ಶ್ಯಾಮ, ಊರ್ ತುಂಬಾ ಹುಡುಗಿರು, ನಮ್ಮನ್ನೊಂದು ಹೆಣ್ಣು ಪ್ರಾಣಿನ ತಿರುಗಿ ನಡಲ್ವಲ್ಲ. ಸತ್ಯ ಅವಳೋಕೆನಾ? ಓಕೆನೆ, ಓಕೆ ಅಂದ್ರೆ ಜೊತೆಲಿರೋ ಮೆಟ್ಟಿಡ್ಕೊಂಬತ್ತಾನೆ. ಲವ್ವರ್ಸ್ಗಳು ಓಡಾಡೋ ಜಾಗದಲ್ಲಿ ಲವ್ಲಿ ಲವ್ಲಿ ಆಗಿರೋದ್ ಬಿಟ್ಟು ಇದ್ಯಾಕೆ ಹಿಂಗ್ ಕುಂತಿದ್ಯಾ? ಲವ್ ಮುರಳಿ, ತುಂಬಾ ಬೋರ್ ಆಗ್ತಾ ಇದೆ, ಒಂದ್ ಹಾಡು ಹೇಳಮ್ಮ. ನೀನ್ ದೊಡ್ಡ ಐಶ್ವರ್ಯ ರಾಯಿ, ನೀನ್ ಪಾರ್ಕ್ ಅಲ್ಲಿ ನೋಡಿದ ತಕ್ಷಣ ತಪ್ಕೊಂಡು ಹಾಡು ಹಾಡ್ಕೊಂಡು ಓಡಾಡ್ತಿರ್ಬೇಕು. ಸುಮ್ಮನೆ ಇರಲ್ಲ. ಮೈಲಾರಿ ಸಾಲ ಹೆಂಗ್ ತೀರ್ಸೋದು, ಮಧ್ಯಾಹ್ನ ಊಟಕ್ಕೆ ಏನ್ ಮಾಡೋದು ಅಂತ ನಾನು ಯೋಚನೆ ಮಾಡ್ತಿದ್ರೆ ಹಾಡಂತ ಹಾಡಿ ಇವನಿಗೆ. ಲೇ ಅದಕ್ಕೆ ಯಾಕೋ ಯೋಚನೆ ಮಾಡ್ತೀಯಾ? ನೋಡೋ, ನೀನ್ ಮನ್ಸು ಮಾಡಿದ್ರೆ ಮೈಲಾರಿ ಸಾಲನು ತೀರ್ಸು, ಮಧ್ಯಾಹ್ನ ಊಟಕ್ಕೆ ಬಿರಿಯಾನಿನೂ ತಿಂದು, ರಾತ್ರಿ ಎಲ್ರು ಒಂದೊಂದು ಬೀರು ಹಾಕೋದು. ನೋಡೋ, ಇಲ್ಲಿಂದ ಸ್ಟೇಟ್ ಆಗಿ ಸಿಟಿ ಮಾರ್ಕೆಟ್ ಹೋಗೋಣ, ಒಂದು ಟವಲ್ ಹಾಸೋಣ, ನೀನೊಂದು ಸೆಂಟಿಮೆಂಟ್ ಸಾಂಗ್ ನ ಕರಳಿ ಕಿತ್ತೋಗಂಗ್ ತೆಗೆದು ಬಿಸಾಕ್. ಜನ 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 ಅಂತ ಕಾಸಿಸ್ತಾರೆ, ನಾವೆಲ್ಲ ಕೆಳಗ್ ಬೀಳಾರ್ದಂಗ್ ಕ್ಯಾಚ್ ಹಿಡ್ಕತ್ತೀವಿ. ಅದಕ್ಕೆ ಯಾಕೆ ಸಿಟಿ ಮಾರ್ಕೆಟ್ ಹೋಗ್ಬೇಕು? ಲೈ ಬೆಂಗಳೂರಲ್ಲಿ ಹಳ್ಳಿ ಜನ ಅಲ್ಲಿಗೆ ತಾನೇ ನಾವು ಜಾಸ್ತಿ ಬರೋದು. ಸೆಂಟಿಮೆಂಟ್ ಅಂದ್ರೆ ಅವ್ರು ತಾನೆ ಕಣ್ಣೀರ್ ಜೊತೆ ಕಾಸು ಕೊಡೋದು. ಓಹೋ, ಇದು ಒಂಥರ ಒಳ್ಳೆ ಐಡಿಯಾನ ಕಣೋ ಮುರಳಿ. ಆಹಾ, ಇದಕ್ಕೇನ್ ಕಮ್ಮಿ ಇಲ್ಲ. ನಿನ್ ಫ್ರೆಂಡು ಅಂತ ನಂಬಿದ್ದಕ್ಕೆ ಕೊನೆಗೆ ನನ್ನ ಟವಲ್ ಲೆವೆಲ್ ತಂದ್ಬಿಟ್ಟೆ. ಏನೋ ಸೌಂಡಿದ್ದು? ನಾನ್ ನಕ್ಕಿದ್ ಕಣ. ನನ್ನ ಮಗನೇ, ನಾನೇನೋ ಹೆಲಿಕಾಪ್ಟರ್ ತಲೆ ಮೇಲೆ ಬಂದ್ಬಿಡ್ತು ಅನ್ಕೊಂಡ್ಬಿಟ್ಟಲ್ಲ. ಇದಕ್ಕೆಲ್ಲ ನನ್ನ ಫ್ರೆಂಡ್ಸು ಕಾರಣ. ಅವ್ರ ಜೊತೆ ಸ್ವಲ್ಪ ಮಾತಾಡಿ, ಅವರು ಖುಷಿ ಪಡ್ತಾರೆ. ಅವನ ಹೆಸರು ಸತ್ಯ ಅಂತ. ಸತ್ಯ ಅಂತ ಅದೇ ಹೊತ್ತು ಸ್ಕೂಲಿಗೆ ಸಾಕೊಂಡಿದ್ದಲ್ಲ ಆ ಹುಡುಗ. ಆಯ್ತು, ಕೊಡಿ ಕೊಡಿ, ಮಾತಾಡಿ. ಕೊಡಿ, ನಾನ್ ಮಾತಾಡ್ತೀನಿ. ಹಲೋ, ಐ ಆಮ್ ಸತ್ಯ ಫ್ರಮ್ ಆಸ್ಟ್ರೇಲಿಯಾ ಸ್ಪೀಕಿಂಗ್. ಲೋ ಆಸ್ಟ್ರೇಲಿಯಾ, ತರ ಕಪ್ಪು ಕನ್ನಡಕ ಹಾಕೊಂಡಿದ್ಯಲ್ಲ, ಅವನ ನೀನು? ಸ್ಟೈಲ್ ಹಾಕೊಂಡಿದ್ಯಾ ಅಥವಾ ನಿಜವಾಗ್ಲೂ ಕಣ್ಣೇ ಕಾಣೋದಿಲ್ವಾ? Then can I see you? Where can I see you? And of course, how can I see you? ಮೀಟ್ ಮಾಡ್ಬೇಕಾ? ನನ್ನ ಮಗನೇ, ಮೀಟ್ ಮಾಡ್ಬೇಕು, ಗೀಟ್ ಮಾಡ್ಬೇಕು ಅಂದ್ರೆ ಕಣ್ಣೆ ಕಿತ್ತಾಕ್ಬಿಡ್ತೀನಿ. ಹೇಳಿ, ನಿಮ್ಗೆ ಯಾವ ಐಸ್ ಕ್ರೀಮ್ ಇಷ್ಟ? ಯಾವ ಪಿಕ್ಚರ್ ಹೋಗೋಣ? ಆತರ ಒಂದು ಪಿಕ್ಚರ್ ಇದೆಯಾ? ಏನೇನ್ ಟೈಟ್ಲ್ ಇರ್ತಾರಪ್ಪ. ಮುಚ್ಕೊಂಡು ಮುರಳಿಗ್ ಫೋನ್ ಕೊಡ. ಅಯ್ಯೋ ಅಯ್ಯೋ, ನೀವು ನನ್ನ
ತುಂಬಾ ಹೊಗಳ್ತಾ ಇದ್ರ ನೀವ್ ಅಷ್ಟೊಂದು ಹೊಗಳಷ್ಟು ದೊಡ್ಡ ಮನುಷ್ಯ ನಾನಲ್ಲ. ಯಾರು ರಿತಿಕ್ ರೋಷನ್ ತರ ಇದ್ದವನ? ಓ ಓ, ನಮ್ ತಿರುಪತಿ. ಇದು ನಿಜಾನೇ? ಕೊಡ್ತೇನೆ. ಇನ್ನು ಹೊಗಳ್ಬೇಕಂತೆ. ಹಲೋ, ನಾನ್ ತಿರುಪತಿ ಮಾತಾಡ್ತಾ ಇರೋದು. ಮತ್ತೆ ಇಲ್ಲಿ ಯಾಕಿದ್ಯಾ? ತಿರುಪತಿಯಲ್ಲೇ ಇರುತ್ತಾನೆ. ಹೌದು, ನಿಂದ್ ಯಾವ ಊರು? ಆಫ್ರಿಕನಾ ಸೋಮಾಲಿಯನ್ನ? ನಿಂಗ್ ನಾಮ ಬೇರೆ ಕೇಡು. ನಾಮ ಹಾಕೊಂಡು ಲೈನ್ ಹೊಡಿತ್ಯಾ? ಆ ನಾಮಕ್ಕೆಲ್ಲ ಯಾಕೋ ಅವಮಾನ ಮಾಡ್ತೀಯಾ? ಮರ್ಯಾದೆ ತೆಗಿಬೇಡ್ರೆ ಪಾಪ. ಏಯ್, ಮುರಳಿಗ್ ಫೋನ್ ಕೊಡ ಲೋಫರ್. ನೀವು ತುಂಬಾ ಚೆನ್ನಾಗಿ ಹೊಗಳ್ತೀರಾ. ನಮ್ಗೆಲ್ಲ ಎಂಕರೇಜ್ ಮಾಡೋನು ನಮ್ ಶ್ಯಾಮು. ಅವ್ನಿಗೊಂದ್ 4 ಮಾತು ಹೊಗಳ್ಬಿಡಿ. ಆಯ್ತು, ಕೊಡು ಕೊಡು. ತಗೊಳ್ಳೋ. ಹಲೋ, ಹಲೋ, ಶ್ಯಾಮ್ ಸುಂದರ್ ಸ್ಪೀಕಿಂಗ್. ನೀನ್ ಯಾರು? ಆ ಕಳ್ಳನ್ ತರ ಇದ್ಯಲ್ಲ ಅವನಾ? ನೀವ್ಯಾರು? ಅದೇ ಗಿಡ್ಡಿಗೆ ಹೈಲ್ಸ್ ಹಾಕೊಂಡಿದ್ರಲ್ಲ ಅವ್ರಲ್ವಾ? ಅವಳೆ. ಹೀಲ್ ಸ್ಲಿಪ್ಪರ್ ಲೇಟ್ ತಿಂದಿದ್ಯಾ? ಮುಳಿ ಕೊಡಲ್ಲ. ಆಯ್ತು ಸಿಸ್ಟರ್, ಕೊಡ್ತೀನಿ. ತಗೋ ನಿನಗೆ. ಮುರಳಿ, ಇದ್ರಲ್ಲಿ ಫ್ರಮ್ ಅಡ್ರೆಸ್ ಇಲ್ಲ ಕಣ. ಫ್ರಮ್ ಅಡ್ರೆಸ್ ಇಲ್ದೇ ಇರೋ ಪಾರ್ಸಲ್ ನ ಬಿಚ್ಚಿ ಎಷ್ಟೋ ಜನ ಕೈ ಕಾಲು ಜೀವಗಳು ಕಳ್ಕೊಂಡಿದ್ದಾರೆ. ಒಳಗಡೆ ಹೋಗ್ಬೇಡಿ, ಪಾರ್ಸಲ್ ಅಲ್ಲಿ ಬಾಂಬ್ ಇದೆ. ನೋಡ್ಬೋಣ. ಕೊಡ್ರಲ್ಲಿ ಬಾಂಬ್ ಅಂತೆ ಬಾಂಬ್. ಬೇಡ ಮುಳ್ಳೆ, ಬೇಕಾದ್ರೆ ಇಂದ ಮಗ ಬಿಚ್ಲಿ, ಹೋದ್ರೆ ಹೋಗ್ತಾನೆ ವೇಸ್ಟ್ ಮಾಡಿ. ಬಟ್ಟೆ ಒಣಗಾಕ ಬೇರೆ ಜಾಗನೇ ಇರ್ಲಿಲ್ವೇನೆ? ನನ್ನ ಮಗನೇ, ನಾನು ಅಲ್ಲಿ ಅಡಿಗೆ ಮನೆ, ಬಚ್ಚಲ ಮನೆ, ಬಾತ್ರೂಮ್ ಎಲ್ಲ ಹುಡುಕ್ತಾ ಇದ್ದೀನಿ. ಮೇಲ್ ಬರಬಾರ್ದು ಅಂತ ನಿನಗೆ ಗೊತ್ತಿಲ್ಲ? ಈ ನನ್ನ ಮಗ ಬಲ್ಲ ಡೇಂಜರ್ ನನ್ನ ಮಗ ಇವನು. ಅಯ್ಯೋ ರೀ, ಅಲ್ಲಿ ಬಾಂಬ್ ಅಂತೆ, ಪಾರ್ಸಲ್ ಅಂತೆ, ಹೋಗಿ ನೋಡ್ರಿ. ಬಾಂಬಾ? ಯಾವ್ದ್ರಿಕೆ? ಯಾಕೆ ನೋಡ್ತೀರಾ? ಯಾರಿಗೆ ಕಳಿಸಿರೋದು ಇದು? ನಿಮ್ಗೆ ಕಳ್ಸಿರೋದು. ನನಗೆ ಯಾರು ಕಳಿಸ್ತಾರಿದ್ನ? ಅದು ಯಾರೋ ಒಬ್ಬ ನಿಮ್ ಹೋಟೆಲ್ ಮಾಡೋ ಕೆಟ್ಟ ಊಟ ತಿಂಡಿ ತಿಂದು ಬರಬಾರ್ದು ಕಾಯಿಲೆ ಬಂದು ಈ ಮೈಲಾರಿ ನನ್ನ ಮಗನ ಮುಗಿಸ್ಬಿಟ್ರೆ ನಮ್ಮಂತ ಪ್ರಾಣ ಉಳ್ಕೊಳತ್ತೆ ಅಂತ ಹೇಳಿ ಕಳ್ಸಿರ್ಬೇಕು ನೋಡಿ. ಅದು ನಿಮ್ ಪಾಲೆ ಬಂದಿದ್ದು ನೀವು ಬಚ್ಕೊಡಿ, ನೀವು ಬಚ್ಕೊಡಿ. ಎದ್ರುಕೊಂತಿದ್ದಾರೆ ಕಣ. ನಾನ್ ಯಾಕೆ ಎದ್ರ ಕಡ್ಲಿ? ಗೋರಿಲ್ಲ ತರ ಇರೋ ನಿನ್ನೇ ಮನೇಲಿ ಇಟ್ಕೊಂಡಿದ್ದೀನಿ. ನಾನ್ ಯಾಕೆ ಎದ್ರ ಕಡ್ಲಿ? ನನಗೆ ಧೈರ್ಯ ಇದೆಯಪ್ಪ. ನಾನೇ ಗಿರಾಕಿಗಳು ಕಾಯ್ತಾ ಇರೋದು. ನನಗೇನು ಭಯ ಇಲ್ಲ. ಗಿರಾಕಿಗಳು ಮುಕ್ಕಳು ನನ್ನ ಮಕ್ಳ. ಬೇಡ ಕಣೋ. ಮುಳ್ಳೆ ಮುಳ್ಳೆ ಬೇಡ ಕಣ. ತೆಗಿಬೇಡ ಕಣ. ಮುರಳಿ, ಜೀವನದಲ್ಲಿ ಸಾಯುವುದು ಒಂದೇ ಒಂದು ಬಾರಿ. ಆಗೊಂದು ವೇಳೆ ಸಾಯುವುದೇ ಆದರೆ ನಾನು ನನ್ನ ಭಾರತ ದೇಶಕ್ಕೋಸ್ಕರ ಸಾಯುತ್ತೇನೆ. ಈ ಜಿಸಿಬಿ ಪಾರ್ಸಲ್ಗೋಸ್ಕರ ಸಾಯಲಾರೆ. ಪ್ಲೀಸ್ ಡೋಂಟ್ ಓಪನ್. ಟೇಪ್ ರಿಕಾರ್ಡರಾ? ಮೇಡಮ್, ಇದನ್ನ ಕಳ್ಸಿದ್ ನೀವಲ್ವಾ? ಅಯ್ಯೋ ನಾನಲ್ಲ, ಹೋಗ್ರಿ. ಅಲ್ಲ ಮೇಡಮ್, ಇದು ನೀವೇ ತಾನೇ ಕಳ್ಸಿದ್ದು? ಯಾವ್ದೋ ಲೂಸು. ನೀವಲ್ವಾ? ಅಲ್ಲ ಮೇಡಮ್, ಹಲೋ ಬಂದ್ರೆ ಹಲೋ. ಎಲ್ಲ ಹುಚ್ಚು ಅನ್ಸುತ್ತೆ. ಬಂದ್ರೆ ಬಂದ್ರೆ ಲವ್, ಏಯ್, ನನ್ನ ಮಗನೇ, ಪ್ರಿಯ ನೋಡ್ಕೊಂಡ್ರೆ ಇಲ್ಲೇನ ಮಾಡ್ತಾ ಇದ್ಯಾ? ನನ್ ಕೈಲಾಗಲ್ಲ ಕಣ. ನನ್ ಕೈ ಕಾಲೆಲ್ಲ ಬಿದೋಗ್ಬಿಡ್ತು. ನೀನ್ ಹುಡ್ಕೋ, ಇಬ್ರು ಸೇರ್ ಕರ್ಕೊಂಡು ಹೋಗೋಣ. ಹಾ, ಇವ್ರೇ ಇರ್ಬೇಕು. ಮೇಡಮ್ ಮೇಡಮ್, ಪ್ರಿಯ ಅಂದ್ರೆ ನೀವೇ ತಾನೆ? ಅಲ್ಲ. ಸುಳ್ಳು. ಇನ್ಮೇಲೆ ನೀವು ನಮ್ಮನ್ನ ಆಟಾಡ್ಸಕ್ಕಾಗಲ್ಲ. ಏನ್ ಹುಡುಗಾಟ ಆಡ್ತೀರನ್ರಿ? ಹುಡುಗಾಟ ಇಲ್ಲಿ ಅಲ್ಲ. ಮೊದ್ಲು ಗ್ರೀಟಿಂಗ್ ಕಾರ್ಡ್ ಕಳ್ಸಿದ್ರಿ, ಆಮೇಲೆ ಟೇಪ್ ರೆಕಾರ್ಡರ್ ಕಳ್ಸಿದ್ರಿ, ಇನ್ನೇನು ಟಿವಿ, ವಾಷಿಂಗ್ ಮಿಷಿನ್, ಫ್ರಿಡ್ಜ್ ಎಲ್ಲ ಕಳ್ಸಿದ್ಮೇಲೆ ನಿಜ ಹೇಳ್ತೀರಾ? ನಿಜ ಹೇಳಿ, ನೀವೇ ತಾನೆ ಪ್ರಿಯ ಅಂದ್ರೆ? ಪ್ರಿಯ ಅಂದ್ರೆ ನೀವೇ ತಾನೆ? ಎಲ್ಲೋ? ಹಾ, ಪ್ರಿಯ. ನಾನ್ಸೆನ್ಸ್. ಇವನೇ ಕೇಳು ಅಂತ ಹೇಳಿದ್ದು. ಬೇಕಿತ್ತಾನೆ ಇದೆಲ್ಲ ನಮ್ಗೆ? ಏನು ಪ್ರಿಯ ಅನ್ನೋ ಹೆಸರು ಹೇಳಿದ್ರೆ ಹೊಡಿತಾರಲ್ಲ? ಮುರಳಿ ಸಿಗ್ಲಿಲ್ವನ? ಇಲ್ಲ ಕಣ ನಿಮ್ಗೆ. ಇಲ್ಲ ಮುರಳಿ, ನೀನೇನು ಯೋಚನೆ ಮಾಡ್ಬೇಡ. ಇವತ್ತು ಹೆಂಗಾರ ಮಾಡಿ ಅವ್ರ ಪತ್ತೆ ಹಚ್ಚಬೇಕು. ಹಾ, ಪ್ರಿಯ ಪ್ರಿಯ. ಕುರುಡು ಮುಂಡೆದೆ. ಹೌದೌದು, ಇವಳೇನ್ ದೊಡ್ಡ ಐಶ್ವರ್ಯ ರೈ. ಯಾವ್ದೋ ಓಲ್ಡ್ ಫಿಗರ್. ಲವ್, ಇದೇ ಬಿಲ್ಡಿಂಗ್ ಅಲ್ಲಿ ಇರ್ಬೇಕು ಕಣ. ಎಲ್ಲಿ ಆ ಪುಸ್ತಕ ಕೊಡು, ಅಡ್ರೆಸ್ ಇದೆ ಅಂತ ನೋಡ್ತೀನಿ. ಲೈ, ಈ ಪುಸ್ತಕದಲ್ಲೆಲ್ಲ ಅಡ್ರೆಸ್ ಬರ್ದಿರ್ತಾರೆ. ಇದೇನ್ ಟೆಲಿಫೋನ್ ಡೈರೆಕ್ಟರ್ ಮಂಕ್ ಹೊಡೆತದೆ ಸರ್ಕಾರ. ನನ್ನ ಮಗನೇ, ಈಗ ತಾನೇ ಗುಜರಾತಿಂದ ಬದುಕ್ ಬಂದವನಾಗಿದ್ದಾನೆ ಬ್ಲಡಿ ಫೆಲೋ. ಏ ಮುಳೆ, ನೀನೇನು ಯೋಚನೆ ಮಾಡ್ಬೇಡ. ಇವತ್ತು ಹೇಗಾದ್ರೂ ಮಾಡಿ ಅವಳೆಲ್ಲೇ ಇದ್ರು ಆ ಗ್ರೀನ್ ಚೂಡಿದಾರನ್ನ ಪತ್ತೆ ಹಚ್ಚಿಸ್ತೀವಿ. ಹಚ್ಬೇಕು. ಎಕ್ಸ್ಕ್ಯೂಸ್ ಮೀ. ನೀವ್ ಹೋಗಿ ನಡೀರಿ, ನಡೀರಿ. ನೀವ್ ಹೋಗಿ. ಲೇ, ನೀನ್ ಯಾಕೋ ಇಷ್ಟೊಂದು ಫೀಲ್ ಮಾಡ್ಕೊಂತೀಯ? ನೋಡೋ, ಇನ್ ಅರ್ಧ ಗಂಟೆಲ್ಲ ಗ್ರೀನ್ ಚೂಡಿದಾರ ನನ್ನ ಪತ್ತೆ ಹಚ್ಚಲಿಲ್ಲ. ನನ್ನ ಹೆಸರು ನಿಮ್ಗೆ ಯಾವ ಹುಡುಗಿನೂ ಗೊತ್ತಿಲ್ಲ ಸರ್? ಹೌದು, ನಮ್ಗೆ ಯಾವ ಹುಡುಗಿನೂ ಗೊತ್ತಿಲ್ಲ. ಟೇಪ್ ರೆಕಾರ್ಡರ್ ತಗೊಳಕ್ ಬಂದಿದ್ವಿ.